ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ, ಕನ್ನಡ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಆದಂತಹ ಧ್ರುವಂತ್ ಅವರು ಪೊಲೀಸ್ ಸ್ಟೇಷನ್ನ ಮೆಟ್ಟಿಲೇರಿದ್ದಾರೆ. ಅಷ್ಟಕ್ಕೂ ಇದಕ್ಕೆ ಕಾರಣ ಏನೆಂದು ಈ ಒಂದು ವಿಡಿಯೋದಲ್ಲಿ ತಿಳಿಸುತ್ತೇನೆ. ವಿಡಿಯೋ ಕೊನೆವರೆಗೂ ನೋಡಿ. ಮಾಜಿ ಸ್ಪರ್ಧಿ ಹಾಗೂ ನಟ ಆದಂತಹ ಧ್ರುವಂತ್ ಅವರನ್ನು ಗುರಿ ಮಾಡಿಕೊಂಡು ಹಲವಾರು ಟ್ರೋಲ್ ಪೇಜ್ಗಳು ಬ್ಯಾಡ್ ರೀತಿಯಲ್ಲಿ ಕಮೆಂಟ್ ಹಾಗೂ ಟ್ರೋಲ್ಗಳನ್ನು ಮಾಡುತ್ತಿದ್ದರು. ಇದರ ವಿಚಾರವಾಗಿ ಇಂದು ಧ್ರುವಂತ್ ಅವರು ಇತ್ತೀಚೆಗಷ್ಟೇ ಧ್ರುವಂತ್ ಅವರು ಹೇಳಿದ್ರು, ಹುಚ್ಚರಾಗಿ ಮಾಡುತ್ತಿರುವವರಿಗೆ ಬೆಲೆ ಜಾಸ್ತಿ ಎಂದು ಧ್ರುವಂತ್ ಅವರು ಹೇಳಿದ್ದರು. ಆ ಒಂದು ವಿಚಾರವಾಗಿ ಹಲವಾರು ಕೆಟ್ಟದಾಗಿ ಕಮೆಂಟ್ ಮಾಡುತ್ತಾ ಟ್ರೋಲ್ ಕೂಡ ಮಾಡಿದ್ದಾರೆ. ಇದೀಗ ಇಂಥವರ ವಿರುದ್ಧವಾಗಿ ಧ್ರುವಂತ್ ಅವರು ಅನ್ನಪೂರ್ಣೇಶ್ವರಿ ನಗರದ ಪೊಲೀಸ್ ಠಾಣೆ ಹಾಗೂ ಬಸವೇಶ್ವರ ನಗರದ ಸೈಬರ್ ಸೆಲ್ನಲ್ಲಿ ದೂರನ್ನು ದಾಖಲಿಸಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಧ್ರುವಂತ್ ಅವರ ಅಪ್ಡೇಟ್ ಆಗಿದ್ದು, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನೆಂದು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.